ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಸಣ್ಣ ಸಣ್ಣ ತೂತುಗಳು ದೊಡ್ಡ ದೊಡ್ಡ ದೋಣಿಗಳನ್ನೇ ಮುಳುಗಿಸಬಹುದು. ಹಾಗೆ ಸಣ್ಣ ಸಣ್ಣ ಮಾತುಗಳು ದೊಡ್ಡ ದೊಡ್ಡ ಸಂಬಂಧಗಳನ್ನೇ ದೂರ ಮಾಡಬಹುದು. ಹಾಗಾಗಿ ಪ್ರತಿ ಬಾರಿ ನಾವು ಮಾತನಾಡುವಾಗ ಅಳೆದು ತೂಗಿ ಸಮಾಧಾನವಾಗಿ ತದೇಕಚಿತ್ತದಿಂದ ಮಾತನಾಡಿದಾಗ ಮಾತ್ರ ನಮ್ಮ ಮಾತು ಎಲ್ರಿಗೂ ಸರಿ ಅನಿಸುತ್ತೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಾಮನಗರ. ಹಾಗೆ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಗೆ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಿರುವಂಥ ಸರಸ್ವತಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರಸ್ವತಿಯವರೇ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರಸ್ವತಿಯವರೇ, ನಮ್ಮ ವೀಕ್ಷಕರಿಗೆ ಇವತ್ತು ಯಾವ ಒಂದು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀರಾ ಅಂತ? ಇದು ಕೇರಳದು ಫೇಮಸ್ ಡಿಶ್ ಪುಟ್ಟು ಅಂತ. ಇದು ಸ್ವೀಟ್ ಪುಟ್ಟು ಮಾಡ್ತಾ ಇದ್ದೀನಿ. ಇದು ಕೇರಳದಿಂದ ಸಾಮಾನ್ಯವಾಗಿ ತಮಿಳುನಾಡು ಮತ್ತು ಶ್ರೀಲಂಕಾದವರು ಉಪಯೋಗಿಸ್ತಾರೆ. ಇತ್ತೀಚೆಗೆ ಕರ್ನಾಟಕ ಸೌತ್ ಇಂಡಿಯನ್ನಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಯಾಕಂದರೆ ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಆಮೇಲೆ ಯೂಶಲಿ ಈ ಹೆಣ್ಮಕ್ಳು ಋತುಮತಿ ಆದಾಗ ಇದನ್ನು ಸಾಮಾನ್ಯವಾಗಿ ಕೊಡ್ತಾರೆ. ಯಾಕಂದರೆ ಬ್ಯಾಕ್ ಬೋನ್ಗೆ ಎಲ್ಲ ತುಂಬ ಒಳ್ಳೆ ಸ್ಟ್ರಾಂಗ್ ಆಗಿರಲಿ ಅಂತ. ಸಾಮಾನ್ಯವಾಗಿ ಎಲ್ಲ ಬೇರೆಯವರು ತಿನ್ನಬಹುದು, ಬಟ್ ಇದು ರಿಚ್ ಇನ್ ಐರನ್, ಈ ಬೆಲ್ಲ ಮತ್ತು ಎಸ್ಪೆಷಲಿ ಇದು ಸ್ಟೀಮ್ಡ್ ಫುಡ್. ಓಕೆ, ಸೊ ಹಾಗಾಗಿ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸರಸ್ವತಿ ಅವರೇ, ಸ್ವೀಟ್ ಪುಟ್ಟು ಅಂತ ಹೇಳಿದ್ರೆ ಅಂದ್ರೆ ಖಾರ ಪುಟ್ಟುನು ಇದೆಯಾ? ಖಾರನೂ ಮಾಡ್ತಾರೆ. ಖಾರ ಅಂದ್ರೆ ಏನು ಹಾಕ್ತಾರೆ ಅದಕ್ಕೆ? ನಾವಿಲ್ಲಿ ಬೆಲ್ಲ ಬಳಸ್ಕೊಡ್ತೀವಿ ಸ್ವೀಟ್ ಪುಟ್ಟಿಗೆ. ಇದು ಈ ಅಕ್ಕಿ ತರಿ ಏನಿದೆ ಅದನ್ನ ಮಾಮೂಲಿ ಸ್ಟೀಮಿಂಗ್ ಮಾಡಿಕೊಂಡು ಅದಕ್ಕೆ ಕಡಲೆ ಇದೆ ಅಲ್ವಾ, ಕಡಲೆ ಕಾಳು ಸಾರು ಮಾಡಿಕೊಂಡು ತಿಂತಾರೆ. ಖಾರದ್ದು ಮಾಡ್ತಾರೆ. ನಾವಿಲ್ಲಿ ಇವತ್ತು ಮಾಡ್ತಿರೋದು ಸ್ವೀಟ್ ಪುಟ್ಟು. ಹೌದು. ಸೊ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ರಿ ನೀವು. ಬೆಲ್ಲ ಇದೆ, ಬೆಲ್ಲ ಇಸ್ ರಿಚ್ ಇನ್ ಐರನ್ ಅಂತ ಹೇಳ್ತೀರಿ. ಜೊತೆಗೆ ತೆಂಗಿನಕಾಯಿ ಬೆಳೆಸಿದೀವಿ, ತುಪ್ಪ ಬೆಳೆಸಿದೀವಿ. ಆಮೇಲೆ ಇದು ಇಡ್ಲಿ ತರಿ ಉಪಯೋಗಿಸಿದೀವಿ. ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ಅಕ್ಕಿನ ನೆನೆಸಿ ಕುಟ್ಟಿ ನಮ್ಮಮ್ಮ ಎಲ್ಲ ಹಾಗೆ ಮಾಡ್ತಾ ಇದ್ದಿದ್ದು. ಇವಾಗ ನಮ್ಮ ಅತ್ತೆ ಮನೆಗೆ ಬಂದಮೇಲೆ ಅವರು ಡೈರೆಕ್ಟಾಗಿ ಅಂಗಡಿಯಲ್ಲಿ ಸಿಗುವಂಥ ಇಡ್ಲಿ ತರಿನ ಯೂಸ್ ಮಾಡಿಕೊಂಡು, ಇದು ನನಗೂ ಆ್ಯಸ್ ಅ ವರ್ಕಿಂಗ್ ವುಮೆನ್ ನನಗೂ ಇದು ಸಿಂಪಲ್ ಅನಿಸ್ತು. ಸೊ ಇಡ್ಲಿ ತರಿಯನ್ನು ಉಪಯೋಗಿಸ್ಕೊಂಡು ಮಾಡೋಣ ಇವತ್ತು. ಫೈನ್. ಈಗ ನೀವು ಪುಟ್ಟು ಹೇಳ್ತಾ ಇರಿ, ಅದು ಕೇರಳದಿಂದ ಬಂದಿದ್ರು, ಅದು ಸೌತ್ ಇಂಡಿಯನ್ ಫುಡ್ ಆಗಿದೆ ಅಂತ. ಹೌದು. ಸೊ ನೀವು ಇಲ್ಲಿ ಕರ್ನಾಟಕದಲ್ಲಿದ್ದೀರಾ, ಬೆಂಗಳೂರಲ್ಲಿದ್ದೀರಾ, ಹೇಗೆ ನಿಮ್ಗೆ ಅದು ಪರಿಚಯ ಆಗಿದ್ದು ಅಂತ? ನನಗೆ ಹಾಗೆ ಹೇಳಿದ್ನಲ್ವ, ನನ್ನ ಅಕ್ಕಪಕ್ಕದವರು ನೇಬರ್ಸ್ ಎಲ್ಲನೂ ಮಲಯಾಳಂ, ಕೇರಳದಿಂದ ಬಂದವರು ಆ ಥರ ಇದ್ದರು. ಹಾಗಾಗಿ ನಮಗೆ ಸಾಮಾನ್ಯವಾಗಿ ಎಲ್ಲ ಟ್ರೈ ಮಾಡೋಕ್ಕೆ ಇಷ್ಟ. ಹೌದು. ಒಂದಕ್ಕೆ ಫಿಕ್ಸ್ ಆಗೋದಕ್ಕಿಂತ ಎಲ್ಲ ಬಗೆಯ ತಿಂಡಿಗಳು ತಿಂದು ನೋಡಬೇಕು ಅನ್ನೋದು ನನಗೂ ಆಸೆ. ಸರಸ್ವತಿ ರೇ, ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲೋ ಇರುವಂಥ ರಾಜ್ಯದ ಒಂದು ಫುಡ್ಡು ನಾವಿಲ್ಲಿ ಇವತ್ತು ನಿಂತ್ಕೊಂಡು ಮಾತನಾಡ್ತಾ ಇದ್ದೀವಿ, ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀವಿ ಅಂತಂದ್ರೆ ನಿಜ ಖುಷಿ ಆಗುತ್ತೆ. ಜೊತೆಗೆ ವರ್ಕಿಂಗ್ ವುಮನ್ಸ್ ತುಂಬ ಇವತ್ತಿನ ಜನ ಯಾರು ಮನೇಲಿ ಕೂರೋಂಥ ಹೆಣ್ಮಕ್ಳು ಯಾರಿಲ್ಲ, ಎಲ್ಲ ಕೆಲಸ ಮಾಡ್ತಿರ್ತಾರೆ, ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ, ಅಂಥವ್ರಿಗೆ ಅಡುಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ. ಶುರು ಮಾಡೋಣ ಹಾಗಾದರೆ. ಖಂಡಿತ. ಸೊ ಮೊದಲಿಗೆ ನಾನು ಇಡ್ಲಿ ತರಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಈಗ ನೀವು ಇಡ್ಲಿ ತರಿ ಅಂತ ಹೇಳ್ತಿದ್ರೆ ಇಟ್ಸ್ ನಥಿಂಗ್ ಬಟ್ ರವೆ. ಹೌದು ಅಲ್ವಾ? ಹೌದು. ಕುಸುಬ್ಲಕ್ಕಿಯಲ್ಲಿ ಮಾಡಿರುವಂತ. ಓಕೆ ಓಕೆ. ಕುಸುಬ್ಲಕ್ಕಿನ ನೀವು ಪುಡಿ ಮಾಡ್ಕೊಂಡಿರುವಂಥದ್ದು. ಫೈನ್. ಓಕೆ. ಅಂಗಡಿಯಲ್ಲಿ ಸಿಗುತ್ತೆ ರೆಡಿ ಸಿಗುತ್ತಲ್ಲ ಇದು? ನೀವು ಹೇಳ್ದಂಗೆ ಹಿಂದೆ ನಿಮ್ಮ ಅಮ್ಮ ಎಲ್ಲ ಕುಟ್ಟಿ ಮಾಡ್ತಾ ಇದ್ರು, ಈಗೆಲ್ಲ ಯಾರಿಗೂ ಟೈಮ್ ಇಲ್ಲ ಅಂತ ಹೇಳಿ ರೆಡಿ ತರ್ತಾ ಇದ್ದಾರೆ. ಕಜ್ಜಾಯಿಗೂ ಕುಟ್ತಿದ್ರಲ್ವಾ, ಅದೇ ತರ ಪುಟ್ಟುಗೂ ಕುಟ್ಟಿ ತುಂಬಾ ಟೈಮ್ ತಗೊಂತಿತ್ತು. ಸಂಜೆ ನಾವು ಸ್ಕೂಲಿಂದ ಬರೋ ಅಷ್ಟಕ್ಕೆ ಮಾಡ್ತಾ ಇದ್ರು. ಹಾಗೆ ಆದ್ರೆ ನಮ್ಮ ಮದುವೆ ಆಗಿ ಬಂದ್ಮೇಲೆ ನಮ್ಮ ಅತ್ತೆ ಈ ತರ ಹೇಳ್ಕೊಟ್ರು. ಸೊ ನಾನು ಅದನ್ನೇ
ಕಂಟಿನ್ಯೂ. ಆ್ಯಕ್ಚುಲಿ ಈ ಜನ್ರೇಷನ್ ಅವ್ರಿಗೆ ಅಡುಗೆ ಮಾಡೋದು ತುಂಬ ಈಸಿ ಅಲ್ವಾ? ಅವಾಗೆಲ್ಲ ಪ್ರಿಪ್ರೇಷನ್ಸ್ಗೆ ತುಂಬ ಟೈಮ್ ತೊಗೊಳ್ತಾ ಇದ್ವಿ. ಈಗೆಲ್ಲ ನಮಗೆ ರೆಡಿಮೇಡ್ ಥಿಂಗ್ಸ್ ತುಂಬ ಸಿಗ್ತಾ ಇದೆ, ಆನ್ಲೈನ್ ಆರ್ಡರ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ. ಆ್ಯಕ್ಚುಲಿ ಈಗಿನವ್ರಿಗೆ ಅಡುಗೆ ತುಂಬ ಈಸಿ ನನ್ನ ಪ್ರಕಾರ, ಹೌದಲ್ವಾ? ಹೌದು, ಮಾಡೋಕ್ಕೆ ಇಂಟ್ರೆಸ್ಟ್ ಅಡುಗೆ ಮಾಡೋದು ಎಲ್ಲರೂ ಮಾಡ್ತಾರೆ. ಬಟ್ ನಾನು ಹೇಳೋದೇನು ಅಂದರೆ ಅಡುಗೆ ಮಾಡಬೇಕಾದ್ರೆ ನಮಗೆ ಒಂದು ಪ್ರೀತಿ ಬೇಕು. ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಆ ಪ್ರೀತಿ ಅನ್ನೋದನ್ನು ತುಂಬ ಇರಬೇಕು ಅಂತ ಅನಿಸುತ್ತೆ. ಖಂಡಿತ. ಮನೆ ಫುಡ್ಗೂ ಹೋಟೆಲ್ ಫುಡ್ಗೂ ಇರುವಂಥ ವ್ಯತ್ಯಾಸ ಅಂತ ಅಂದರೆ ಮನೇಲಿ ಹೆಂಡತಿ ಬರೀ ಅಡುಗೆ ಮಾಡಲ್ಲ, ಅಡುಗೆ ಜೊತೆ ಪ್ರೀತಿ ಸೇರಿಸಿ ಮಾಡೋದ್ರಿಂದ ಅಡುಗೆಗೆ ಒಂದು ಸ್ಪೆಷಲ್ ಆದಂಥ ಟೇಸ್ಟ್ ಬರುತ್ತೆ ಅಂತ. ಮನೇಲಿ ನನ್ನ ಹಸ್ಬೆಂಡು ಮಗಳು ಔಟ್ಸೈಡ್ ಫುಡ್ ಬೇರೆಯವ್ರದ್ದು ಸ್ವಲ್ಪ ಕಡಿಮೆನೇ ತಿನ್ನೋದು. ಓಕೆ, ಒಳ್ಳೇದದು. ಹೌದು. ಹಸ್ಬೆಂಡ್ ಏನು ಮಾಡ್ತಾರೆ? ಅವರು ಡಿಸೈನರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ. ಪ್ರೈವೇಟ್ ಫರ್ಮ್. ಎಷ್ಟು ಸಪೋರ್ಟಿವ್ ಆಗಿದ್ದೀರಾ ಮ್ಯಾಮ್ ಒಬ್ರು? ನನಗೆ ಅವರು ಏನು ಮಾಡಿದ್ರು ಎನ್ಕರೇಜ್ ಮಾಡ್ತಾರೆ. ಯಾವುದು ನೀನು ಈ ಥರ ಮಾಡಬೇಡ, ಇದು ಹೋಗಬೇಡ. ಇವಾಗ ಮ್ಯಾಮ್ ಕೇಳಿದ ತಕ್ಷಣ ನಾನು ಹೇಳಿದೆ ಅವ್ರಿಗೆ, ಓಕೆ ನಾನು ಕೇಳ್ತೀನಿ ಅಂತಲೂ ಹೇಳಿಲ್ಲ. ಆಮೇಲೆ ಸಂಜೆ ಬಂದಮೇಲೆ ಹೇಳಿದೆ, ನಾನು ಈ ಥರ ಮಾಡ್ತೇನೆ, ಖಂಡಿತ ನಿನ್ನ ಇಷ್ಟ, ನಿನ್ಗೆ ಏನು ಯಾವ್ದು ಖುಷಿ ಕೊಡುತ್ತೆ ಅದನ್ನು ಮಾಡು ಅಂತ ಹೇಳಿ. ಹೌದು. ಎಷ್ಟೊತ್ತು ಇದನ್ನ ಫ್ರೈ ಮಾಡ್ಕೊಬೇಕು? ಸಾಕಲ್ಲ? ಕಲರ್ ಚೇಂಜ್ ಆಗೋದಕ್ಕಿಂತ ಮುಂಚೆ ಸಾಕು. ಸೊ ಸಿಮ್ಮಲ್ಲಿ ಇಟ್ಕೊಂಡಿರ್ಬೇಕಲ್ಲ ಅಂದ್ರೆ ಸಿಮ್ಮಲ್ಲಿ. ಹೌದು, ಕಲರ್ ಚೇಂಜ್ ಆಗಬಾರ್ದು, ಜಸ್ಟ್ ಬೆಚ್ಚಗೆ ಮಾಡ್ಕೊಬೇಕು ಅಷ್ಟೇ. ಸೊ ಆಫ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಇಲ್ಲಿ ಬಿಸಿನೀರು ಸ್ವಲ್ಪ ಉಪ್ಪು ಹಾಕಿ ಕಾಯಿಸ್ಕೊಂಡಿದ್ದೀನಿ. ಬಿಸಿನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ಸ್ವೀಟ್ಗಾಗಲಿ ಒಂಚೂರು ಉಪ್ಪಿದ್ರೆ ಅದು ಇನ್ನೊಂದು ಸ್ವಲ್ಪ ಅದ್ರ ಟೇಸ್ಟ್ ಎನ್ಹಾನ್ಸ್ ಮಾಡೋದು ಚೆನ್ನಾಗಾಗುತ್ತೆ. ಹೌದು. ಸೊ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನನಗೆ ಏನು ಪ್ರಶ್ನೆ ಕೇಳಬೇಕು ಅನ್ನಿಸ್ತದೆ ನಿಮಗೆ ಅಂತ ಅಂದರೆ, ನೋಡಿ ಒಂದು ನಿಮಿಷ ಕಂಟಿನ್ಯೂ ಮಾಡಿ. ಇದು ಹೇಗೆ ನಾವು ಮಾಡ್ಕೋಬೇಕು ಅಂದರೆ, ಇದು ಯಾವ ಹದಕ್ಕೆ ಮಾಡ್ಕೋಬೇಕು ಅಂದರೆ, ಅದು ಎಷ್ಟು ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ಅಷ್ಟು ಹಾಕೋಬೇಕು. ಯಾಕಂದ್ರೆ ಅದನ್ನ ಸ್ಟೀಮ್ ಮಾಡ್ಬೇಕಲ್ವಾ ನಾವು, ಅದಕ್ಕೆ ಸ್ವಲ್ಪ ನೀರಿನ ಅಂಶ ಬೇಕು. ಹಾಗಾಗಿ ನೀರು ಹಾಕೊಂತೀನಿ. ಅದೇ ಸಮಯದಲ್ಲಿ ನಾವು ಏನು ಎಚ್ಚರ ವಹಿಸ್ಬೇಕು ಅಂದರೆ, ಅದು ತುಂಬಾ ಉಂಡೆ ಕಟ್ಟಬಾರ್ದು. ಹಿಂಗ್ ಮಿಕ್ಸ್ ಮಾಡಿದಾಗ್ಲೂ ಅದು ಬಿಡಿ ಬಿಡಿ ಆಗ್ಬೇಕು, ಗಂಟು ಹಾಕಬಾರ್ದು. ಇದಾದ ನಂತರ ಸ್ಟೀಮಿಂಗ್ ಮಾಡ್ಕೊಂತೀವಿ. ಒಂದು ಆಕ್ಚುಲಿ ನಮ್ಮ ಹತ್ರ ಆತರ ವೆಸಲ್ಸ್ ಎಲ್ಲ ಇಲ್ಲ, ಅಂದ್ರೆ ಕೇರಳದಲ್ಲಿ ಯೂಸ್ ಮಾಡ್ತಾರಲ್ಲ, ಪರವಾಗಿಲ್ಲ. ಆತರ ಇಲ್ಲ ಅಂದ್ರೂ ಸಾಮಾನ್ಯವಾಗಿ ನಮ್ಮ ಮನೇಲಿ ಇರುವಂತ ಇಡ್ಲಿ ಪಾತ್ರೆಲೇ ಸ್ಟೀಮ್ ಮಾಡ್ಕೊಬಹುದು. ಸೊ ಅಂದ್ರೆ ನೀವು ಹೇಳೋದು ಇದು ಕೇರಳದಲ್ಲಿ ಅಲ್ಲಿ ಅವ್ರು ಮಾಡುವಂಥದ್ದು, ಅದಕ್ಕೆ ಪ್ರಾಪರ್ ಆಗಿ ಅದಕ್ಕೆ ಅಂತ ಒಂದು ವೆಸಲ್ಸ್ ಇಟ್ಕೊಂಡಿರ್ತಾರೆ. ಸೊ ನೋಡಿ ಇನ್ನು ಹೀರ್ಕೊಂತಾನೆ ಇದೆ. ಸೊ ನಿಧಾನವಾಗಿ ಮಾಡ್ಕೋಬೇಕು. ಓಕೆ. ಅಂದ್ರೆ ಇಡ್ಲಿ ಶೇಪಲ್ಲೇ ಮಾಡ್ತೀರಾ ಇದನ್ನ? ಇಲ್ಲ, ಹಿಂಗೆ ಒಂದು ಕರ್ಜಿಕಾಯಿ ಶೇಪಲ್ಲಿ ಬರುತ್ತಾ? ಆ ಥರ ಏನು ಇಲ್ಲ. ಇದು ಆಸ್ ಇಟ್ ಈಸ್ ಹಾಕ್ತೀನಿ. ನಾನು ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಆ ಬಟ್ಟೆ ಮೇಲೆ ಇದನ್ನ, ಇವಾಗ ಇಡ್ಲಿ ಎಲ್ಲ ಬಟ್ಟೆ ಮೇಲೆ ಮಾಡ್ತೀವಿ, ಹೌದು. ಬಟ್ ಅದು ಇಡ್ಲಿ ಬ್ಯಾಟರ್ ಇರುತ್ತೆ, ಇದು ಆ ಥರ ಅಲ್ಲ. ನಾನು ಆಗಲೇ ಕೇಳ್ತಾ ಇದ್ದೆ ಸರಸ್ವತಿ ಅವರೇ, ನೀವು ಟೀಚರ್ ಆಗಿ ಚಿಕ್ಕ ಮಕ್ಳ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ, ಯಾವಾಗಲೂ ಪೇರೆಂಟ್ಸ್ಗೆ ಒಂದು ಸವಾಲು ಅಂತ ಅಂದರೆ, ಮನೇಲಿ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿಕೊಟ್ಟಾಗ ಮಕ್ಕಳು ಮನೆಗೆ ವಾಪಸ್ ತರಬಾರ್ದು ಅದನ್ನು ಅಂತ. ಸೊ ಎಷ್ಟೋ ಮಕ್ಕಳು ಏನು ಮಾಡ್ತಾರೆ, ಪಾಪ ತಿನ್ನೋಕ್ಕಾಗಲ್ಲ, ತರಕಾರಿ ಇಷ್ಟ ಆಗಲ್ಲ, ಏನೋ ಒಂದು ಬಾಡಿಗೆ ಬೇಕಲ್ಲ, ಒಂದು 7 ಇಯರ್ಸ್ವರೆಗೂ ಬ್ರೈನ್ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಸೊ ಕೊಟ್ಟು ಕಳಿಸಿರುವಂಥ ಲಂಚ್ ಬಾಕ್ಸು ಮನೆಗೆ ಖಾಲಿಯಾಗಿ ಬರಬೇಕು. ಸೊ ನೀವು ಅದನ್ನು ಫೇಸ್ ಮಾಡಿರ್ತೀರ, ಮಕ್ಕಳು ತಿನ್ನೋಕ್ಕೆ ಕಷ್ಟಪಡ್ತಿರ್ತಾರೆ ಅಂತ. ಸೊ ಅಂಥ ಪೇರೆಂಟ್ಸ್ಗೆ ಈ ರೀತಿ ಫುಡ್ಗಳು ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ? ಖಂಡಿತ ಅಲ್ವಾ, ಹೆಲ್ಪ್ ಆಗುತ್ತೆ. ನೀವು ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಿರ್ತಾರ ಹೇಗೆ ತಿನ್ನಬೇಕು? ಹೌದು, ಅಂದ್ರೆ ಫುಡ್ ವ್ಯಾಲ್ಯೂಸ್ ಏನು? ಹೌದು, ಖಂಡಿತ. ಲಂಚ್ ಪೀರಿಯಡ್ ಅಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಒಂದೊಂದ್ಸತಿ ಬೇಡ ಅಂತ ಹೇಳ್ತಾರೆ ಮಕ್ಕಳು, ಅವಾಗ ನಾವು ಕನ್ವಿನ್ಸ್ ಮಾಡಬೇಕು. ಅಟ್ಲೀಸ್ಟ್ ಅರ್ಧ ತಿನ್ನು, ಅಮ್ಮ ಮಾಡಿದ್ದಾರೆ, ಬೇಜಾರು ಮಾಡ್ಕೊಂತಾರೆ, ಎತ್ಕೊಂಡು ಹೋದ್ರೆ ವಾಪಸ್. ಅಮ್ಮನ ಎಫರ್ಟ್ ಇರುತ್ತಲ್ವಾ? ಆತರ ಹೇಳ್ತೀನಿ. ನಿನಗೆ ಬೇಕಾಗಿರೋಂಥ ಫೇವ್ರೇಟ್ ಫುಡ್ನ ವೀಕ್ಲಿ ಒನ್ಸ್ ಕನ್ವಿನ್ಸ್ ಮಾಡು, ಮಮ್ಮಿಗೆ ಮಾಡ್ಕೊಡ್ತಾರೆ. ಹೌದು, ಬಿಸಿ ಇದ್ರೂ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ತಿನ್ನಿಸ್ತೀವಿ ಆದಷ್ಟು. ಆತರ ಎತ್ಕೊಂಡು ಹೋಗುವಂತ ಸಂದರ್ಭ ಸಾಮಾನ್ಯವಾಗಿ ಬರಲ್ಲ. ಏನೋ ಹುಷಾರಿಲ್ಲ ಅಂದಾಗ ಒಂದು ಎಕ್ಸ್ಕ್ಯೂಸ್ ಕೊಡ್ತೀವಿ. ಖಂಡಿತ. ಸೌಮ್ಯ ಅವರೇ, ಇವಾಗ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ. ಖಂಡಿತ ಮಾಡೋಣ. ಇದಕ್ಕೆ ಒಂದು ಬಟ್ಟೆ ತೊಗೊಂಡಿದ್ದೀನಿ, ಮಲ್ ಬಟ್ಟೆ, ಇದು ಕಾಟನ್ದು, ಮಲ್ ಕಾಟನ್ ಅಲ್ಲ. ಇದರೊಳಗಡೆ ಹಾಕ್ಕೊಂಡು ಇದನ್ನ ಸುತ್ತ ಅದನ್ನು ಸ್ಪ್ರೆಡ್ ಮಾಡಿ ಸ್ಟೀಮ್ ಮಾಡೋಕೆ ಇಡ್ತೀವಲ್ಲ ನಾವು ಅದನ್ನು. ಓಕೆ, ಸ್ಪ್ರೆಡ್ ಮಾಡ್ಕೊಬೇಕಾ ಅದನ್ನೇನಾದರೂ? ಇಲ್ಲ, ನಾನು ಪಾತ್ರೆ ಇಡಬೇಕಾದ್ರೆ ಸೆಟ್ ಮಾಡಿ. ಓಕೆ, ಇದು
ಇದು ಹೈ ಫ್ಲೇಮಲ್ಲಿ ಇರಲಿ ಅಲ್ಲ, ಬಿಸಿಯಾಗಿ. ಓಕೆ. ಇದರೊಳಗಡೆ ಮಾಮೂಲಿಯಾಗಿ ಇಡ್ಲಿ ಪ್ಲೇಟ್ ಏನಿದೆಯೋ ಅದೇ ಇರ್ಬೋದು. ನೀರು ಹಾಕ್ಕೊಂಡಿದ್ದೀನಿ. ನಾವು ನೀರು ಹಾಕ್ತೀವಿ ಮನೆಗಳಲ್ಲಿ. ಸೊ ಈ ಬಟ್ಟೆನ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ ಈ ಕಡೆ. ಓಕೆ. ಇದನ್ನು ಒಂದು 10 ಮಿನಿಟ್ಸ್ ಸ್ಟೀಮ್. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು 10 ನಿಮಿಷ ನಾವು ಇದನ್ನು. ಹಾಗೆ ನಿಮ್ಮ ಮಗಳ ಬಗ್ಗೆ ನಾನು ಮಾತನಾಡ್ತಾ ಕೇಳ್ತಾ ಇದ್ದೆ, ಏನು ಭವಿಷ್ಯದಲ್ಲಿ ಏನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ BCom ಆದಮೇಲೆ? ಅವಳಿಗೆ ಬಿಟ್ಟಿದ್ದೀವಿ ಡಿಸಿಷನ್ ಎಲ್ಲ. ಏನು ಫೋರ್ಸ್ ಮಾಡ್ತಾರೆ ಇದೇ ಮಾಡು ಅದೇ ಮಾಡು? ಪ್ರತಿಯೊಂದು ರೈಟ್ ಫ್ರಮ್ ಅವಳು 10th ಆದಮೇಲೆ ಓಕೆ ಅವಳದೇ ಡಿಸಿಷನ್. ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ. ಮಾಡಲೇಬೇಕಲ್ವ, ಅವ್ರಿಗೆ ಗೊತ್ತಿರುತ್ತೆ ಏನಿದೆ ಇವಾಗ ಅವ್ರದ್ದು ಪ್ಲಸ್ಗಳೇನಿರುತ್ತೆ ಅದ್ರ ಪ್ರಕಾರ ಹೋದ್ರೆ ಚೆನ್ನಾಗಿ ಅನ್ಸುತ್ತೆ. ಚೆಕ್ ಮಾಡಬಹುದಾ ಆಗಿದೆಯಾ ಅಂತ ಒಂದ್ಸಲ? ಮಾಡೋಣ ಅಲ್ಲ? ಹೊರಗಡೆ ಎಲ್ಲ ಚೆನ್ನಾಗಿ ಬರ್ತದೆ. 15 ನಿಮಿಷ ಬೇರೆ ಆಗಿದೆ, ಖಂಡಿತ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಹಬೆ ಬರ್ತಾ ಇದೆ ನೋಡಿ. ಸೊ ಇದನ್ನ ಬೇರೆ ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ. ಒಂದು ಸ್ವಲ್ಪ ಬಿಸಿ ಇರುತ್ತೆ, ಸುಡುತ್ತೆ. ಅಭ್ಯಾಸ ಇರೋರಿಗೆ ಓಕೆ. ಬಿಸಿ ಇರಬೇಕು. ಏನು ಮಿಕ್ಸ್ ಮಾಡ್ತೀರಾ ಅದಕ್ಕೆ? ತುಪ್ಪ ಹಾಕ್ತೀರಾ ಬಿಸಿ ಬಿಸಿಯಾಗಿ. ಎಷ್ಟು ಸ್ಪೂನ್ ಹಾಕೊಬೇಕು ಮೆಜರ್ಮೆಂಟ್ ಲೆಕ್ಕದಲ್ಲಿ? ಈ ಕ್ವಾಂಟಿಟಿಗೆ 2 ಸ್ಪೂನ್ ತುಪ್ಪ ಬೇಕು. ಸೊ ಬಿಸಿ ಇರೋದ್ರಿಂದ ಬೇಗ ಮೆಲ್ಟ್ ಆಗುತ್ತೆ ತುಪ್ಪ ಕೂಡ. ಹೌದು. ಇದು ಕೊಬ್ಬರಿ ತುರಿ, ಇದ್ರ ಜೊತೆ ಏಲಕ್ಕಿನೂ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಸಾಕು, ಅರ್ಧ. ಆಮೇಲೆ ಬೆಲ್ಲ ತಗೊತಾ ಇದ್ದೀನಿ. ಸೊ ಬೆಲ್ಲದ ಪ್ರಮಾಣ ಹೇಗೆ ಅಂತ? ಬೆಲ್ಲ ಇದು 1 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ ಅರ್ಧ ಕಪ್ ಬೆಲ್ಲ ಸಾಕು. ನಾವು ಇದನ್ನು ಸಿರಪ್ ಮಾಡಿಕೊಂಡು ಹಾಕ್ಬೋದಾ? ಹಂಗೆ ಅದನ್ನು ಮಾಡ್ತಾರೆ. ಇದನ್ನು ಮಾಡ್ಬೋದು. ಸೊ ನಾವು ಮತ್ತೊಂದು ಬಾರಿ ಸ್ಟೀಮ್ ಮಾಡ್ತೀವ ಇದನ್ನು? ಇಲ್ಲ, ಇಷ್ಟೇ ಇಷ್ಟೇ. ಇದನ್ನ ಬಿಸಿ ಬಿಸಿಯಾಗಿ ತಿನ್ನೋದು. ಸೊ ಅದು ಬಿಸಿ ಇರೋದ್ರಿಂದ ಬೆಲ್ಲ ಅದರಲ್ಲೇ ಕರಗುತ್ತೆ. ಇದನ್ನ ನಾನು ಆ್ಯಕ್ಚುಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಬೆಲ್ಲ. ಓಕೆ. ಅದು ಬೆಲ್ಲ ಸಿರಪ್ ಮಾಡ್ಕೊಂಡು ಏನಾಗುತ್ತೆ, ಒಂದ್ಸಲ ಪಾಕ ತೆಗ್ದಂಗೆ ಅಂಟ್ದಂಗೆ ಆಗ್ತಿರುತ್ತಲ್ಲ. ಸೊ ಇದೇ ಬೆಸ್ಟ್ ಅಂತ ನಾನು. ಯಾಕಂದ್ರೆ ನಾವೆಲ್ಲೂ ನೀರು ಬಳಸೇ ಇಲ್ಲ, ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಬೇರೆ ಕಡೆ ನೀರು ಬಳಸಿಲ್ಲ. ನೋಡಿ ಹೀಗೆ ಉದ್ರುದ್ರಾಗೆ. ಇದನ್ನು ಹಾಗೆ ಉದ್ರುದ್ರಾಗೆ ತಿನ್ನೋದಾ? ಹೌದು. ಉಂಡೆ ಕಟ್ಟೋದು, ಶೇಪ್ ಕೊಡೋದು ಆ ಥರ ಎಲ್ಲ ಏನಿಲ್ಲ. ಈ ಲಮ್ಸ್ ಎಲ್ಲ ಏನಿದೆಯೋ ಅದು ಪುಡಿ ಮಾಡಬೇಕು. ಅದನ್ನು ಹಾಗೆ ಕೈಯಲ್ಲೇ ನಾವು ಮಾಡ್ಕೋಬೋದು. ಸೊ ಬೆಳಗ್ಗೆ ಎದ್ದು ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಟೈಮ್ ಇಲ್ಲ ಅಂದರೆ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಬೋದಾ ಇದನ್ನೆಲ್ಲ? ಹುರಿದಿಟ್ಕೊಳ್ಳೋದು, ಕೊಬ್ಬರಿ ತುರಿದಿಟ್ಕೊಳ್ಳೋದು, ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು. ಓಕೆ. ಸೊ ರೆಡಿ ಆಗಿದೆ, ರೆಡಿ. ಸರ್ವ್ ಮಾಡೋದಷ್ಟೇ ಬಾಕಿ. ಓಕೆ, ಥ್ಯಾಂಕ್ ಯು. ನೋಡಿ ಬಾಳೆ ಎಲೆಲ್ಲ ಹಾಕ್ತಿರೋದು ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ? ಸೊ ಪುಟ್ಟು ರೆಡಿ ಆಗಿದೆ ಇವಾಗ. ಸೊ ವೀಕ್ಷಕರೇ, ಇದು ಸರಸ್ವತಿಯವರು ಮಾಡಿರುವಂತಹ ಪುಟ್ಟು ಹೇಗಿದೆ ಅಂತ ಟೇಸ್ಟ್ ಮಾಡಿ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಅಷ್ಟರಲ್ಲಿ ಸರಸ್ವತಿಯವರು ಮುಂದಿನ ರೆಸಿಪಿನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೂ ಮೊದಲು ಈ ಪುಟ್ಟುಗೆ ಸಂಬಂಧಪಟ್ಟಂತ ರೆಸಿಪಿಯ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬನ್ನಿ. ಸಿಹಿ ಪುಟ್ಟು ಮಾಡುವ ವಿಧಾನ. ಒಂದು ಬಟ್ಟಲು ಅಕ್ಕಿ ತರಿಯನ್ನು ಮಂದ ಉರಿಯಲ್ಲಿ ಹುರಿದುಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಬಿಸಿ ಮಾಡಿಕೊಂಡ ನೀರನ್ನು ಹುರಿದ ಅಕ್ಕಿ ತರಿಗೆ ಸ್ವಲ್ಪ ಸ್ವಲ್ಪವೇ ಹಾಕಿ ಗಂಟಿಲ್ಲದೆ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಒಂದು ತಟ್ಟೆಗೆ ಒದ್ದೆ ಮಾಡಿಕೊಂಡ ಕಾಟನ್ ಬಟ್ಟೆಯ ಮೇಲೆ ಹರಡಿ ಇಡ್ಲಿ ಪಾತ್ರೆಯೊಳಗೆ ಇಟ್ಟು 10 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿಕೊಳ್ಳಿ. ಬೆಂದ ಅಕ್ಕಿ ತರಿಯನ್ನು ಪಾತ್ರಕ್ಕೆ ಸುರಿದು ಬಿಸಿ ಇರುವಾಗಲೇ 1-2 ಚಮಚ ತುಪ್ಪ, ಅರ್ಧ ಬಟ್ಟಲು ಕಾಯಿ ತುರಿ, ಅರ್ಧ ಬಟ್ಟಲು ಬೆಲ್ಲದ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿದರೆ ಸಿಹಿ ಪುಟ್ಟು ತಯಾರ್. ಈಗಷ್ಟೇ ರೀಕ್ಯಾಪ್ ನೋಡ್ಕೊಂಡು ಬಂದ್ವಿ. ಸರಸ್ವತಿ ನಮ್ಮ ಮುಂದಿನ ರೆಸಿಪಿ ಯಾವುದು ಅಂತ? ಬ್ರಾಕೊಲಿ ಸಲಾಡ್ ಮಾಡ್ತಾ ಇದ್ದೀನಿ. ಓಕೆ, ಶುರು ಮಾಡೋಣ. ಖಂಡಿತ. ಸೊ ಮೊದಲಿಗೆ ಏನು ಮಾಡಬೇಕು? ಇದು ಸಾರ್ಟ್ ಮಾಡಬೇಕು ವೆಜಿಟೇಬಲ್ಸ್. ಓಕೆ. ತುಂಬ ಕುಕ್ ಆಗೋದೇನು ನೆಸೆಸಿಟಿ ಇಲ್ಲ. ಸೊ ಫಸ್ಟು ಸ್ವಲ್ಪ ಬಟರ್ ಹಾಕ್ಕೊಂಡು ಗಾರ್ಲಿಕ್ ಹಾಕ್ಕೊಂಡು ಸಾರ್ಟ್ ಮಾಡ್ಕೊಂಡು 1 ಸ್ಪೂನ್ ಬಟರ್ ಸಾಕು. ಓಕೆ. ಇದು ಸಿಮ್ಮಲ್ಲೇ ಇಟ್ಕೊಬೇಕಾ?
ಸಿಮ್ಮಲ್ಲಿ ಇಟ್ಕೊಂಡಿದ್ದೀರಾ? ನಾನು ಸಾಮಾನ್ಯ ಎಲ್ಲ ಅಡುಗೆ ಸಿಮ್ಮಲ್ಲೇ ಮಾಡ್ತೀರಾ? ಏನಾದರೂ ಅದಕ್ಕೊಂದು ರೀಸನ್ ಇದೆಯಾ? ಸೀದೋಗಲ್ಲ ಬೇಗ. ಆಮೇಲೆ ಎಸ್ಪೆಷಲಿ ಒಗ್ಗರಣೆ ಎಲ್ಲ ತುಂಬ ಕಾಳೆಲ್ಲ ಚೆನ್ನಾಗಿ ಡೀಪ್ ಫ್ರೈ ಆಗಿ ಒಂಥರ ಗೋಲ್ಡನ್ ಬ್ರೌನ್ ಬರುತ್ತೆ, ಚೆನ್ನಾಗಿ ಅನ್ಸುತ್ತೆ. ಟೇಸ್ಟ್ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣ ಸಣ್ಣ ಸಣ್ಣಗೆ, ತುಂಬ ಸಣ್ಣನೂ ಇರ್ಬೋದು. ಓಕೆ, ಅದು ಸ್ವಲ್ಪ ಬಾಯಿಗೆ ಸಿಗೋ ಹಂಗಿರಬೇಕು. ಚೆನ್ನಾಗಿ. ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸಾಲ್ಟ್ ಮಾಡ್ಕೊಳ್ಳೋಣ. ಓಕೆ. ಆಮೇಲೆ ಒಂಥರ ಘಮ್ ಅಂತ ಸ್ಮೆಲ್ ಬರುತ್ತೆ, ಗಾರ್ಲಿಕ್ ಮತ್ತು ಬಟರ್ದು ತುಂಬ ಒಳ್ಳೆ ಫ್ಲೇವರ್ ಅಲ್ಲ? ವೆರಿ ಗುಡ್ ಕಾಂಬಿನೇಷನ್ ಇದೆ. ಹೌದು. ಇನ್ನೊಂದು ಪ್ರಶ್ನೆ ಸರಸ್ವತಿ ಅವರೇ, ಈಗ ತುಂಬ ಜನ ವರ್ಕಿಂಗ್ ಪೇರೆಂಟ್ಸ್ ಇರೋದ್ರಿಂದ ಕರೆಕ್ಟಾಗಿ ಹೇಗೆ ಪ್ಲ್ಯಾನ್ ಮಾಡ್ಕೊಬೇಕು? ಒಂದು ವಾರಕ್ಕೆ ಮಕ್ಕಳಿಗೆ ಯಾವ ಫುಡ್ನ ಹಾಕಿ ಕಳಿಸ್ಬೇಕು ಮತ್ತು ಅವರು ಬೇಗ ಮಾಡೋಂಗಿರಬೇಕು ಅಂದಾಗ ಹೆಂಗೊಂದು ಚಾರ್ಟ್ ಹಾಕೋಬೇಕಾ, ಪ್ಲ್ಯಾನ್ ಮಾಡ್ಕೊಬೇಕಾ, ಹೇಗೆ? ಒಂದು ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ರೆ ಓಕೆ, ಎಲ್ಲರ ಹತ್ರನೂ ಡಿಸ್ಕಸ್ ಮಾಡಿ ಮತ್ತೆ ಕಾಂಟ್ರವರ್ಸಿ ಇರಬಾರ್ದಲ್ವಾ. ಸೊ ಫಸ್ಟೇ ಎಲ್ಲರೂ ಡಿಸ್ಕಸ್ ಮಾಡಿ, ಮಗು ಮತ್ತು ಹಸ್ಬೆಂಡ್ ವೈಫ್ ಒಂದು ಚಾರ್ಟ್ ಮಾಡ್ಕೊಂಡ್ರೆ ಒಂದು ಕಾಂಟ್ರವರ್ಸಿ ಇರಲ್ಲ. ಸೊ ದೆಲ್ ಬಿ ಫಾಲೋಯಿಂಗ್ ದ ಸೇಮ್. ಓಕೆ. ಮಕ್ಕಳಿಗೆ ಏನಿಷ್ಟ ಅದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ಪೂರ್ತಿ ಈಸಿ ಆಗುತ್ತೆ ಮಾಡ್ಕೊಡೋದಕ್ಕೆ. ಕೆಲವೊಮ್ಮೆ ತಾಯಂದ್ರೂ ನೋಡ್ಬೇಕಲ್ವಾ, ಅವ್ರ ಟೈಮ್ ಒಂದೊಂದ್ಸತಿ ಪಾಪ ಬೇಗ ಎದ್ದೇಳಕ್ಕಾಗತ್ತೆ, ಒಂದೊಂದ್ಸತಿ ಲೇಟಾಗಿ ಎದ್ದೇಳ್ತಾರೆ. ನಿಜ. ಸೊ ಅವರು 3 ಜನನು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಪ್ಲ್ಯಾನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬ್ರೌನಿಶ್ ಕಲರ್ ಬಂದಿದೆ ಅಲ್ಲ? ಈಗ ಏನು ಮಾಡ್ತೀನಿ, ನೆಕ್ಸ್ಟ್ ಸ್ವೀಟ್ ಕಾರ್ನ್ ಹಾಕ್ಕೊಡ್ತೀನಿ. ಇದು ಯಾವ ಕ್ವಾಂಟಿಟಿಲಿ? ಒಂದು ಕಾರ್ನ್ ಫುಲ್ ಯೂಸ್ ಮಾಡ್ಕೊಂಡಿದ್ದೀರಾ? ಕೊಡಿ. ಇದನ್ನು ಅಷ್ಟೇ, ಇದನ್ನ ಬಾಯ್ಲ್ ಮಾಡ್ಕೊಳೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ರಾನೇ ಹಾಕೊಂಡ್ರೆ ಅದು ಒಂದು ಸ್ವಲ್ಪ ಹೀಟ್ ಆಗಿದ ತಕ್ಷಣ ಒಂಥರ ಸ್ಮೂತ್ ಆಗುತ್ತೆ. ಹೌದು, ಉಬ್ಬತ್ತೆ. ಆ ಉಬ್ಬುವಂಥ ಸ್ಟೇಜಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇದು ತುಂಬ ಸಿಂಪಲ್. ಬ್ರೋಕೊಲಿ ಇಟ್ ಇಸ್ ರಿಚ್ ಇನ್ ವಿಟಮಿನ್ಸ್. ಹೌದು. ಮತ್ತೆ ಈಗಿನ ಮಕ್ಕಳಿಗೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇದೆ. ಹೌದು, ಇಮ್ಯುನಿಟಿ ತುಂಬ ಕಡಿಮೆ ಇದೆ ಈಗಿನ ಮಕ್ಕಳಿಗೆ. ಹೌದು. ಸೊ ಇದು ಒಳ್ಳೆ ಇಮ್ಯೂನ್ ಬೂಸ್ಟರ್ ಇದು ಬ್ರೋಕೊಲಿ. ನಾನು ಒಂದು ಕಡೆ ಓದ್ತಿದ್ದೆ ಬ್ರಾಕ್ಲಿ ಬಗ್ಗೆ, ಹಾರ್ಟ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್, ಅದು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಕೂಡ ಅಂತ. ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಆಮೇಲೆ ಮಾಡೋದು ಅಷ್ಟೇ ತುಂಬ ಸುಲಭ. ಹೌದು. ಇದು ಕಾರ್ನ್ ಒಂದು ನೈಟ್ ಬಿಡಿಸಿಟ್ಕೊಂಡ್ರೆ ಸಾಕು ಅಲ್ವಾ? ಇವಾಗೇನು ರೆಡಿ ಕಾರ್ನ್ ಎಲ್ಲ ಸಿಗ್ತಾ ಇದೆ, ಬಿಡಿಸಿಟ್ಟಿರೋ ಕಾರ್ನ್ ಸಿಕ್ಬಿಡುತ್ತೆ. ಹೌದು. ಸೊ ಏನು ವರೀಸಿಲ್ಲ. ನೆಕ್ಸ್ಟ್ ಕ್ಯಾರೆಟ್ ಹಾಕ್ಕೊಳ್ಳೋಣ. ಓಕೆ. ನೋಡಿ ಇವಾಗ ಒಂಚೂರು ಉಪ್ತಾ ಇದೆ. ಹೌದು. ಈ ಸ್ಟೇಜಲ್ಲಿ ಏನು ಮಾಡೋಣ, ಕ್ಯಾರೆಟ್ ಹಾಕ್ಕೊಳ್ಳೋಣ. ಇದೇ ಗಾತ್ರದಲ್ಲೇ ಕ್ಯಾರೆಟ್ ಕಟ್ ಮಾಡ್ಕೋಬೇಕು, ಸ್ವಲ್ಪ ದಪ್ಪವಾಗೇನೆ. ಬೇಕಂದ್ರೆ ಅದನ್ನ ನಾವು ತುರಿದು ಕೂಡ ಹಾಕ್ಬೋದಾ? ಇಲ್ಲ, ಇದು ಹೀಗೆ ಕಟ್ ಮಾಡಬೇಕು. ಟೇಸ್ಟ್ ಅದೊಂದು ಬಾಯಿಗೆ ಹಾಗೆ ಒಂದು ಸಿಗ್ಬೇಕು, ಕುಕ್ ಆಗಲ್ವಲ್ಲ ಇದು. ನಿಜ. ಸೊ ಈ ಸೈಜ್ ಇದ್ರೆ ಚೆನ್ನಾಗಿದೆ. ಕಾರ್ನ್ ಇದೆಲ್ಲ ಒಂದೇ. ಸೊ ನಾವಿಲ್ಲಿ ಆಯಿಲ್ ಎಲ್ಲ ಬಳಸಂಗೆ ಇಲ್ಲ, ಬರೀ ಬಟರ್ ಒಂದೇ ಟೇಸ್ಟ್. ಆಮೇಲೆ ಒಳ್ಳೆ ಫ್ಯಾಟ್ ಅಲ್ವಾ? ಹೌದೌದು, ಬಟರ್. ಹೌದು, ಆಯಿಲ್ಗಿಂತ ಬೆಟರ್ ಆಪ್ಷನ್. ಹೌದು. ಆಮೇಲೆ ಈ ಬ್ರಾಕ್ಲಿ ಏನು ಮಾಡಿದ್ದೀನಿ, ಅದು ಚೆನ್ನಾಗಿ ಬಿಡಿಸ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಒಂದು ಬಿಸಿನೀರಿಗೆ ಉಪ್ಪು ಮತ್ತು ಟರ್ಮರಿಕ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಏನಾದರೂ ಅದರಲ್ಲಿ ಚಿಕ್ಕ ಚಿಕ್ಕ ವರ್ಮ್ಸ್ ಏನಾದರೂ ಇದ್ರೆ ಹೋಗುತ್ತೆ ಅಂತ. ಸೊ ಟರ್ಮರಿಕ್ ಅಂದರೆ ತುಂಬ ಹೊತ್ತು ಕುದಿಯೋಕೆ ಬಿಡಲ್ಲ, ಬೆಚ್ಚಗೆ ಇರೋಷ್ಟು, ಬೆಚ್ಚಗಾಗುವಷ್ಟು. ತುಂಬ ಕುದ್ರೆ ಸ್ಮೂತ್ ಆಗಿಬಿಡುತ್ತದೆ, ಹೆವಿ ಸ್ಮೂತ್ ಆಗಿಬಿಡುತ್ತೆ. ಹೌದು. ಕೆಲವ್ರಿಗೆ ಸ್ಮೂತಾಗಿ ಇಷ್ಟ, ಕೆಲವ್ರಿಗೆ ಹಾಗೆ ತಿನ್ನಕ್ಕೆ. ಬಟ್ ಆ್ಯಕ್ಚುಲಿ ನಾವೇನೇ ವಾಶ್ ಮಾಡಿದ್ರು ಉಪ್ಪು ಮತ್ತು ಅರಶಿನ ಹಾಕಿ ವಾಶ್ ಮಾಡಿದ್ರೆ ಅದು ಯಾವಾಗಲೂ ಒಳ್ಳೇದು. ಈಗ ನಾವು ಹಣ್ಣುಗಳು ತಂದ್ರು ಅಷ್ಟೇ, ನಾವು ಏನು ಮಾಡ್ತೀವಿ, ಬೌಲ್ಗೆ ಹಣ್ಣುಗಳು ದ್ರಾಕ್ಷಿ ಎಲ್ಲ ತಂದಿಟ್ಟು ಬಿಡಿಸಿಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಸೋಕ್ ಮಾಡಿಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಅದು. ಪರಿಮಳ ಬರ್ತಾ ಇದೆ ನೋಡಿ, ನೀವು ಹೇಳಿದ ಕರೆಕ್ಟ್, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಇದು. ಹೀಗೆ ಅನ್ಸುತ್ತೆ ಕ್ಯಾರೆಟ್ ಹಸಿ ಇರ್ಬೋದು ಅಂತ, ಇಲ್ಲ, ಒಂಥರ ಚೆನ್ನಾಗಿ ಕುಕ್ ಆಗಿರುತ್ತೆ ಅದರದೇ ಆದ ಶೈಲಿಯಲ್ಲಿ. ನೋಡಿ, ಇದೇ ವ್ಯತ್ಯಾಸ ಎಣ್ಣೆಗೂ ಮತ್ತೆ ಬಟರ್ ಹಾಕೋದು. ಇದನ್ನ ಎಷ್ಟೊತ್ತಿಗೆ ತಿರುಗಿಸ್ತಾ ಇರ್ತಾರೆ? ಒಂದು 2 ಮಿನಿಟ್ಸ್ ಸಾಕು. ಇವಾಗ ಬ್ರಾಕೊಲಿ ಆ್ಯಡ್ ಮಾಡ್ತೀನಿ.
ಸೊ ನಾವೀಗ ಅಂತಿಮವಾಗಿ ಉಪ್ಪು ಹಾಕೋಬೇಕಾದ್ರೂ ಕೂಡ ಆಲ್ರೆಡಿ ನಾವು ಬ್ರಾಕ್ಲಿಗೆ ನಾವು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿ ನೋಡ್ಕೊಂಡು ಯೂಶಲಿ ನಾನು ಒಂದು ಟಿಪ್ ಏನು ಹೇಳೋದು ಅಂದರೆ ಇದಕ್ಕೆ ಸಲಾಡ್ಸ್ಗೆಲ್ಲ ಮತ್ತು ರೈತಾಗೆ ಎಲ್ಲ ಸ್ವಲ್ಪ ಉಪ್ಪು ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ಹೌದು, ಸಲಾಡ್ಸ್ಗೆ ಉಪ್ಪು ಆ್ಯಕ್ಚುಲಿ ಬೇಕು, ಯಾಕಂದರೆ ವೆಜಿಟೇಬಲ್ ಸಾಲ್ಟ್ ಇರುತ್ತೆ ಅದರಲ್ಲಿ. ಸೊ ಒಂಚೂರು ಸಾಲ್ಟ್ ಹಾಕ್ಕೊತೀನಿ. ಉಪ್ಪು ಹಾಕ್ತಿದ್ದೀರಾ? ಉಪ್ಪು ಹಾಕ್ತೀನಿ. ಓಕೆ. ಬಟ್ ಒಟ್ಟಾರೆ ನಾವು ಇದನ್ನು ಈಗ ಬ್ರಾಕ್ಲಿ ಸ್ಯಾಲಡ್ ಮಾಡ್ತಿದ್ದೀವಲ್ಲ, ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಮಾತನಾಡಿದ್ರೆ ಯಾವೆಲ್ಲ ಬೆನಿಫಿಟ್ಸ್ ನಾವು ಇದರಲ್ಲಿ ಪಡ್ಕೊಬಹುದು ಅಂತ? ಅದೇ ಆಗಲೇ ಹೇಳಿದ್ನಲ್ಲ, ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಮತ್ತೆ ಇಮ್ಯುನಿಟಿ ಬೂಸ್ಟರ್ ಇದು, ಮತ್ತೆ ನೀವು ಹೇಳಿದಾಗ ಹಾರ್ಟ್ ಹೆಲ್ತ್ ಕೂಡ ಒಳ್ಳೆಯದು ಅಂತ. ಒಳ್ಳೆಯದು. ಅದು ಏನದು? ಇದು ಪೆಪ್ಪರ್ ಪೌಡರ್, ಒಂಚೂರು ಫ್ಲೇವರ್, ಚಿಟಿಕೆ ಎಷ್ಟು ಬೇಕು ಫ್ಲೇವರ್ಗೆ. ಜಾಸ್ತಿ ಬೇಡ, ಸಾಕನ್ಸುತ್ತೆ. ಸಾಕು. ಮತ್ತೆ ತಿರ್ಗಿಸ್ಬೇಕು ಇವಾಗ. ಹೌದು, ಮತ್ತೆ ಒಂದೆರಡು ನಿಮಿಷ, ಒಂದು ನಿಮಿಷ ಸಾಲ್ಟ್ ಮಾಡಿಕೊಂಡ್ರೆ ಸಾಕು. ಉಪ್ಪೆಲ್ಲ ಮಿಕ್ಸ್ ಆಗಿರುತ್ತೆ. ಈಗ ಈ ರೆಸಿಪಿನಲ್ಲಿ ಬ್ರಾಕ್ಲಿ ಮೇನ್ ಇಂಗ್ರೀಡಿಯೆಂಟ್. ಹೌದು. ಇದ್ರ ಜೊತೆಗೆ ಬೇರೆ ಬೇರೆ ತರಕಾರಿಗಳನ್ನ ಹಾಕೋಬಹುದು. ಬೇಕಾದ್ರೆ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೋಬೋದು. ರೈಸಿನ್ಸು, ಕ್ಯಾಶ್ಯೂ, ಬಾದಾಮು ಎಲ್ಲ ನಿಮಗೆ ನಿಮ್ಮ ಇಷ್ಟ. ಯಾವ ತರಕಾರಿ ಚೆನ್ನಾಗಿ ಅನ್ಸುತ್ತೆ ಅದನ್ನ ಹಾಕೊಂಡು. ಇದು ಈ ಮೂರಂತೂ ಇರಲೇಬೇಕು. ಕ್ಯಾರೆಟ್, ಕಾರ್ನ್, ಬ್ರಾಕಲಿ, ಈ ಮೂರಂತೂ ಕಂಪಲ್ಸರಿ ಇಂಗ್ರೀಡಿಯೆಂಟ್ಸ್. ಕ್ಯಾಪ್ಸಿಕಮ್ ಇದಕ್ಕೆ ಬೇಡ ಅನ್ಸುತ್ತೆ, ಯಾಕಂದ್ರೆ ಅದರಲ್ಲೂ ಸ್ವಲ್ಪ ತೆವಿನ ಅಂಶ ಎಲ್ಲ ಜಾಸ್ತಿ ಇರುತ್ತೆ. ಸೊ ಟೇಸ್ಟ್ ಬದಲಾವಣೆ ಆಗುತ್ತೆ. ಹೌದು. ಸೊ ಮೇಲ್ಗಡೆ ಎಲ್ಲ ತಯಾರಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಬೋದಾ? ಚೆನ್ನಾಗಿ ಅನ್ಸುತ್ತೆ. ಬೇಕಾದ್ರೆ ಹಾಕ್ಬೋದು, ಅವ್ರವ್ರ ಇಚ್ಛೆ ಅನ್ಸುತ್ತೆ. ಅವ್ರವ್ರ ಓಕೆ. ಬೇಕಾದ್ರೆ ಪೌಡರ್ ಬರುತ್ತಲ್ವಾ ಆರಿಗಾನೋದು, ಅದು ಒಂಚೂರು ಹಾಕೋಬೋದು ನಿಮ್ಗೆ ಇಷ್ಟ ಆದರೆ. ಇವಾಗ ಮಕ್ಕಳು ಈ ಪಿಜ್ಜಾಲೆಲ್ಲ ತಿಂದು ಅಭ್ಯಾಸ ಇರುತ್ತೆ, ಹಾಗಾಗಿ. ಸೊ ನೀವು ಸ್ಕೂಲ್ನಲ್ಲಿ ಪೇರೆಂಟ್ಸ್ನ ಕರೆಸಿ ಫುಡ್ ಬಗ್ಗೆ ಎಲ್ಲ ಮಾತಾಡ್ತೀರಾ? ಖಂಡಿತ. ಫಸ್ಟ್ PTM ಏನಿರುತ್ತೋ ಫಸ್ಟ್ PTM ಅಲ್ಲೇ ಕರೆದು ಹೇಳಿ. ಮತ್ತೆ ಒಂದು ಫುಡ್ ಟೇಬಲ್ ಅಂತಾನು ಮಾಡಿದ್ದೀವಿ. ಓಕೆ, ನೈಸ್. ಅದನ್ನ ಎವ್ರಿ ಡೇ ಇದು ಸ್ನ್ಯಾಕ್ಸ್ಗೆ ಇದು ಅಂತ, ಎಸ್ಪೆಷಲಿ ಸ್ನ್ಯಾಕ್ಸ್ಗೆ. ಸೊ ಮಂಡೇ ಸ್ಪ್ರೌಟ್ಸು, ಟ್ಯೂಸ್ಡೇ ವೆಜಿಟೇಬಲ್ಸು, ಮತ್ತು ವೆನಸ್ಡೇ ಫ್ರೂಟ್ಸು, ಥರ್ಸ್ಡೇ ಡ್ರೈ ಫ್ರೂಟ್ಸು, ಮತ್ತು ಫ್ರೈಡೇ ಅವ್ರ ಇಷ್ಟದಂತಂಗೆ ಅವ್ರ ವಿಶ್ ಸ್ಯಾಂಡ್ವಿಚ್. ಹೌದು, ಮಕ್ಕಳು ಹಾಗೆ. ಕೆಲವು ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಜಂಕ್ ಫುಡ್ನ ಅಲೋನೇ ಮಾಡಲ್ಲ. ನಾನು ನೋಡಿದ್ದೀನಿ ಕೆಲವು ಸ್ಕೂಲ್ಗಳಲ್ಲಿ. ಕೆಲವು ಸ್ಕೂಲಲ್ಲಿ ತುಂಬ ತಲೆ ಕೆಲ್ಸಕೊಡಲ್ಲ. ಸೊ ಜಂಕ್ ಫುಡ್ ಅಲೋ ಮಾಡದೇ ಇರೋದೇ ಒಳ್ಳೇದಂತ. ಒಳ್ಳೇದು ಅನ್ಸುತ್ತೆ. ಅಟ್ಲೀಸ್ಟ್ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಸ್ಕೂಲಲ್ಲಿ ಅದರಿಂದ ಪೇರೆಂಟ್ಸ್ಗೂ ಸ್ವಲ್ಪ ಖುಷಿ ಆಗುತ್ತೆ. ಹೌದು, ಮನೇಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಸ್ಕೂಲ್ ಕಂಟ್ರೋಲ್. ಸೊ ರೆಡಿ ಆಗಿದೆ. ಬ್ರಾಕ್ಲಿ ಸ್ಯಾಲಡ್. ಸೌಮ್ಯ ಅವರೇ, ಬ್ರಾಕ್ಲಿ ಸಲಾಡ್ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಳಿ. ಇದು ಸರಸ್ವತಿಯವರು ಮಾಡಿರುವಂತಹ ಬ್ರಾಕ್ಲಿ ಸ್ಯಾಲಡ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ರೀಕ್ಯಾಪ್ ಅನ್ನು ನೋಡ್ಕೊಂಡು ಬರೋಣ, ಬನ್ನಿ. ಬ್ರಾಕಲಿ ಸಲಾಡ್ ಮಾಡುವ ವಿಧಾನ. ಬಾಣಲೆಗೆ 1 ಚಮಚ ಬೆಣ್ಣೆ ಹಾಕಿ ಬಿಸಿಯಾದ ಕೂಡಲೇ 10 ರಿಂದ 12 ಹೆಚ್ಚಿರುವ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಕೆಂಪಗಾಗುವ ತನಕ ಬಾಡಿಸಿ. ನಂತರ 1 ಬಟ್ಟಲು ಸ್ವೀಟ್ ಕಾರ್ನ್, 1 ಬಟ್ಟಲು ಹೆಚ್ಚಿರುವ ಕ್ಯಾರೆಟ್ ಹಾಕಿ 5 ನಿಮಿಷಗಳ ಕಾಲ ಬೇಯಿಸಿ. ಬಿಸಿ ನೀರಿಗೆ ಅರಿಶಿನ ಮತ್ತು ಉಪ್ಪು ಸೇರಿಸಿ ಸ್ವಚ್ಛ ಮಾಡಿ ಇಟ್ಟುಕೊಂಡಿರುವ ಬ್ರಾಕಲಿ 1 ಬಟ್ಟಲಿನಷ್ಟು ಹಾಕಿ ಮಂದ ಉರಿಯಲ್ಲಿ ಬಾಡಿಸಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಸೇರಿಸಿ. ಈಗ ತಯಾರಾದ ಬ್ರಾಕಲಿ ಸಲಾಡ್ ಅನ್ನು ಬಟ್ಟಲಿಗೆ ಹಾಕಿ ಸವಿಯಲು ಕೊಡಿ. ವೀಕ್ಷಕರೇ, ಎಷ್ಟು ಚೆನ್ನಾಗಿ ಪುಟ್ಟನ್ನ ನಮ್ಮ ಸರಸ್ವತಿಯವರು ಮಾಡಿಕೊಟ್ಟಿದ್ದಾರೆ ಅಂತಂದರೆ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸ್ತಾ ಇದೆ. ಸ್ವೀಟ್ ಕಮ್ಮಿ ಇರೋದಕ್ಕೆ ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಗ್ತಾ ಇದೆ. ತುಂಬ ಈಸಿಯಾದಂಥ ರೆಸಿಪಿ. ನೀವು ಕೂಡ ಮನೇಲಿ ಮಾಡಿ ಕಮೆಂಟ್ಸನ್ನು ತಿಳಿಸ್ಕೊಡಿ ನನಗೆ. ಈಗ ಮತ್ತೊಂದು ರೆಸಿಪಿ, ಬ್ರಾಕ್ಲಿ ಸ್ಯಾಲಡನ್ನು ತಿನ್ನುವಂಥ ಸಮಯ. ಇದು ನಾನು ಮಾಡಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿ ಮೂಡಿ ಬಂದಿರುತ್ತೆ ಅಂತ. ಯಾಕೆಂದರೆ ಆ ಫ್ಲೇವರಲ್ಲೇ ಗೊತ್ತಾಗ್ತಾ ಇತ್ತು ಹೇಗಿದೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಯಾಕಂದರೆ ಸ್ಪೈಸಿ ಇಲ್ಲ, ಇದು ತುಂಬ ಹೆಲ್ತಿ ಆದಂಥ ಫುಡ್ಡು.
ನಮಗೆ ತುಂಬ ಜಂಕನ್ನು ತಿಂದು ಯಾವತ್ತಾರು ಒಂದು ಹೆಲ್ತಿ ಫುಡ್ ತಿನ್ನಬೇಕು ಅಂತ ಅನ್ಸಿದ್ರೆ ಸರಸ್ವತಿಯವರು ಹೇಳ್ಕೊಟ್ಟಿರುವಂಥ ಬ್ರಾಕ್ಲಿ ಸ್ಯಾಲೆಡ್ ತುಂಬಾ ಅದ್ಭುತವಾದಂಥ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್. ಎರಡೂ ರೆಸಿಪಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೆ, ಮಕ್ಕಳಿಗೆ ಈ ಫುಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಅರ್ಜೆಂಟಲ್ಲಿ ಮಕ್ಕಳಿಗೆ ಒಂದು ಹೆಲ್ತಿ ಫುಡ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಸರಸ್ವತಿಯವರು ಹೇಳ್ಕೊಟ್ಟಂಥ ಎರಡೂ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರಸ್ವತಿಯವರೇ. ನಮ್ಮ ಇವತ್ತಿನ ಈ ಸಂಚಿಕೆಗೆ ಬಂದ್ರಿ, ತುಂಬಾ ಉಪಯುಕ್ತವಾದಂಥ ಹೆಲ್ತಿ ಆದಂಥ ಒಂದು ಫುಡ್ ರೆಸಿಪೀಸ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೌಮ್ಯ ಅವರೇ, ತುಂಬ ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ರಿ. ಹಾಗೆ ಚಂದನ ವಾಹಿನಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನನ್ನ ಮೊದಲ ಒಂದು ಎಕ್ಸ್ಪೀರಿಯನ್ಸು ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಧನ್ಯವಾದ ಎಲ್ಲರಿಗೂ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೊಮ್ಮೆ ಮುಂದಿನ ಆಹಾ ಎಂತ ರುಚಿ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮತ್ತಷ್ಟು ರುಚಿಕರವಾದಂಥ ರೆಸಿಪೀಸ್ ಒಂದಿಗೆ. ಧನ್ಯವಾದಗಳು, ನಮಸ್ಕಾರ. ಸಿಹಿ ಖಾರ ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ